ಲೋ ಭದ್ರ, ಯಾಕೋ ನಮ್ಮ ಮಟ್ಟಿ ಸಂದಾಕಿಲ್ಲ ಕಣ್ಲಾ. ಈಗ ಆಗಿರೋದೇ ಸಾಕು. ಇನ್ನೊಂದು ಅಚಾತುರ್ಯ ಆಗಿ ಇರೋ ಕಷ್ಟದ ಜೊತೆಗೆ ಇನ್ನೊಂದು ಕಷ್ಟನ ಹೆಗ್ಲಿಗೆರೆಸ್ಕೊಳ್ಳೋದು ಬ್ಯಾಡ ಕಣ್ಲಾ. ಬಾವಾ, ಯಾವುದೇ ಕಾರಣಕ್ಕೂ ಅವನನ್ನ ಸುಮ್ಮನೆ ಮಾತ್ರ ಬಿಡ್ಬಾರ್ದು. ಬೇಕು ಅಂತಲೇ ಈಟೆಲ್ಲ ಮಾಡವನವನು. ಏನಂತ ಈಶ್ವರಿ, ಏನ್ ಮಾಡಕ್ ಹೊಂಟವನಂತವನು? ಅವಳೇನೋ ಗೊತ್ತಿಲ್ಲದೆ ತೆಪ್ ಮಾಡದ್ಲಂತೆ. ಆದ್ರೆ ನೀವು ಬಸ್ರಿ ಹೆಂಗಸ್ನ ಮನೆಯಿಂದ ಆಚೆಗಾಕಿ ದೊಡ್ಡ ತೆಪ್ ಮಾಡಿದೀರ ಅಂತ ಹೇಳ್ತಾವ್ರೆ. ಅದಕ್ಕೆ ನೀವು ಪಂಚಾಯತಿಗೆ ಕರೆಸ್ಬೇಕು. ಅವ್ರು ಬರೋ ತನಕ ನಾನು ಇಲ್ಲಿಂದ ಹೋಗಕ್ಕಿಲ್ಲ ಅಂತ ಚಿಕ್ಕ ಮಾವನ ಕೈಲಿ ಹೇಳೋನಂತೆ. ಅಯ್ಯೋ ಕರ್ಮಗೀಡಿ, ನನ್ನ ಮಗನ್ನ ಅನ್ಯಾಯವಾಗಿ ಜೈಲಿಗೆ ಕಳ್ಸಿದ್ದು ಅವನ ಮಗಳು. ಆದ್ರೂ ಬಿಟ್ಟು ಕಳ್ಸಿದೀವಿ ಅನ್ಮ್ಯಾಕೆ ಒಂಚೂರು ನಿಯತ್ತ ಇಲ್ವಲ್ಲ. ಅವನ್ ಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಾವನೆ ಅನ್ನಿಸ್ತಾದೆ. ಕೇಳಿಸ್ಕೊಂಡ್ರ ಚಿಕ್ಕಪ್ಪ, ಈಟೆಲ್ಲ ಮಾಡಿರೋರಿಗೆ ನಾವು ಸುಮ್ಮನೆ ಬಿಡ್ಬೇಕು. ಇಲ್ಲ, ಅವ್ರ ಮನೇಲಿ ಒಬ್ರು ಬಿಡ್ದಂಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ಭದ್ರಾ, ಇದೇನು ಮಾಡಬೇಡ. ಅದೇನ್ ಮಾಡ್ಕೊಂಡನ ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದು ಬೇಡ. ಹೂ ಭದ್ರ, ಮೊದಲೇ ಟೈಮು ಸುಮ್ಕೆ ಮರ ಕಡ್ದು ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಕೊಚ್ಚೆ ಅಂತ ಗೊತ್ತಾದ ಮ್ಯಾಕೆ ದೂರ ಇರೋದು ಒಳ್ಳೇದಲ್ವೇ? ಹ್ಞೂ ಕಣ್ಲ ಮಗ, ದ್ಯಾವ್ರವನೇ ನನ್ ಮಗನ ವಿರುದ್ಧ ಅನ್ಯಾಯ ಮಾಡಿದವ್ರನ್ನ ಅದ್ಯಾವ್ರು ಸುಮ್ನೆ ಬಿಡಕ್ಕಿಲ್ಲ. ನೀನ್ ಸಮಾಧಾನ ಮಾಡ್ಕೊಳ್ಳ. ನೋಡಿ, ಈ ವಿಚಾರದಲ್ಲಿ ಯಾರು ಏನೋ ಮಾತಾಡೋ, ಏನೇ ಇದ್ರು ಅಣ್ಣನೂ ನಾನುವೇ ನೋಡ್ಕೋತೀವಿ. ಎಲ್ರೂ ನಿಮ್ಮ ಪಾಡಿಗೆ ನೀವು ತೆಪ್ಪಗಿದ್ಬಿಡಿ. ಉರಿಯೋ ಕಾಯಿ ಕುಪ್ಪು ಹಾಕಿದ್ರೆ ಅಪ್ಪ ಮಗ ಸೇರ್ಕೊಂಡು ಏನಾದ್ರೂ ಮಾಡ್ತಾರೆ ಅನ್ಕೊಂಡು ಇಲ್ಲಿ ನೋಡಿದ್ರೆ ಇವ್ರಿಬ್ರು ತಣ್ಣಗಾಗೋದ್ರಲ್ಲ. ಅಣ್ಣ, ಇವತ್ತು ಆ ಬೂದ್ನೂರ್ ಜವರೇಗೌಡ್ರಿಗೆ ಬತ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ಕಾರ್ಯಕರ್ತರೆಲ್ಲ ಕಾಯ್ಕೊಂಡು ಕೂತವ್ರಂತೆ. ನಮ್ಮ ಕೆಲಸ ನೋಡ್ಕೊಳ್ಳವ ನಡಿ. ಸರಿ ಭದ್ರಾ, ನೀನ್ ಅಟ್ಟಿ ಬಿಟ್ಟು ಎಲ್ಲೂ ಹೋಗ್ಬೇಡಕ್ಕಲ್ಲ. ಆತ್ರ ಪಟ್ಟಿ ಬೇಡ. ಗೋವಿಂದ ಬರ್ಲ. ಅಲ್ವಾ, ನಿನ್ ದೂರಿಗೆ ಸಂಬಂಧಪಟ್ಟಂಗೆ ವಿಷಯ ತಿಳಿಸಿದೀವಿ. ಅವ್ರ ಏನ್ ಹೇಳ್ತಾರ ಕೇಳಿ ಅದ್ರ ಮೇಲೆ ತೀರ್ಮಾನ ಮಾಡುವ. ನೀವು ನನ್ ದೂರ್ನ ಪರಿಗಣನೆ ಮಾಡಿದ್ರೆ ನಾನು ಈ ಪಂಚಾಯತಿಗೆ ಋಣಿ ಆಗಿರ್ತೀನಿ. ಆದ್ರೆ ಈ ಪಂಚಾಯತಿ ನಡೆಯ ಗಂಟ ನಾನ್ ಒಡ್ಕೊಳ್ಳೋದ್ ಮಾತ್ರ ನಿಲ್ಸಕ್ಕಿಲ್ಲ. ಹಂಗಾರೆ ನಮ್ಮ ಮಾತ್ ಮೇಲೆ ನಂಬಿಕೆ ಇಲ್ವಾ ಚೆಲ್ವ ನಿನ್ಗೆ? ಇದು ನಂಬಿಕೆ ಅಲ್ಲ, ನನ್ ಮಗಳ ಜೀವನದ ಪ್ರಶ್ನೆ ಗೌಡ್ರೆ. ಹಂಗೇನಾದ್ರೂ ನಿಮ್ಗೆ ನಾನ್ ಒಡ್ಕತ್ತಿರೋ ತಪ್ಪು ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ಸುಭಾಷ, ಅಲ್ಲಣ್ಣ, ಅಪ್ಪ ಹೇಳಿದ್ರು ಅಂತ ನಿನಗೆ ಸುಮ್ಕಾಗ್ಬಿಟ್ರೆ ಹೆಂಗ್ ಹೇಳು? ನಂಗೆ ಬರ್ತಾರ ಕೋಪಕ್ಕೆ ನಮ್ಗೆ ಕತ್ತರ್ಸಾಕ್ಬಿಡೋಣ ಅನ್ಸ್ತೈತೆ. ಅದ್ರೇನ್ ಮಾಡೋದು? ಚಿಕ್ಕಪ್ಪನ ಮಾತು, ಅಪ್ಪ ಏನ್ ಮೌನ, ನನ್ನನ್ನು ಕಟ್ಟಾಕ್ಬಿಡ್ತಾರೆ. ಅಣ್ಣ, ನಿನ್ನ ತಡಿತಾ ಇರೋದು ಅಟ್ಟಿಯವ್ರ ಮಾತು ಅಥವಾ ಹೆಂಡತಿ ಮ್ಯಾಗಿರೋ ಪಿರಿತಿನ? ಎಂಡ್ರು ಅನ್ಬೇಡಕಲ್ಲ. ಪಿರೋತಿ ಆವತ್ತೆ ಸತ್ತೋಯ್ತು. ನಿಂಗೇನಾರ ಮನ್ಸಿನ ಮೂಲ್ಯಾಗೇನ ಅವಳ ಮೇಲೆ ಇನ್ನೂ ಪಿರಿತಿ ಇದ್ರೆ ನಾನ್ ಬೇಕಾದ್ರೆ ದೊಡ್ಡಪ್ಪನ ತಡಿ ಅವ್ರನ್ನ ಕ್ಷಮಿಸಿ ಮನೆ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿಸ್ತೀನಿ ಬಿಡು. ತಪ್ಪನ್ನ ಕ್ಷಮಿಸ್ಬೋದು, ಅಪರಾಧನಲ್ಲ. ಅದಕ್ಕೆ ಶಿಕ್ಷೆನೇ ತೀರ್ಪು. ಅವಳ ಬಗ್ಗೆ ಇರೋದು ದ್ವೇಷ, ಪಿರುತಿ ಅಲ್ಲ.
ಅವಳೆಯ ನಮ್ಮಪ್ಪಯ್ಯ ಕಾರಣ ಅಂತ ಆದ್ಮೇಲೆ ಅವಳ ಮೇಲೆ ಇದ್ದಿದ್ ಪಿರೋತಿ ಅಲ್ಲ ಸತ್ತೋಯ್ತು. ಅವಳು ನನ್ನ ಪಾಲಿಗೆ ಯಾವಾಗ್ಲೂ ಸತ್ತೋದ್ಲು. ಅಣ್ಣ, ನನ್ ಪಾಲಿಗೆ ಅವಳು ಸತ್ತೋದ್ಲು ಅಂತ ನಿಮ್ ಬಾಯಿ ಮಾತಾಗ ಹೇಳಿದ್ರು ನಿನ್ ಮನ್ಸಾಗೆ ಏನದ? ಅವಳ ನೆನ್ಪು ಶಾಶ್ವತ ಸತ್ತೋಗ್ಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ದಾರಿ. ತಗೊಳ್ಳೋಣ. ಪಾಪ, ಯಾವ್ರಂತ ದೊಡ್ಡಪ್ಪಂಗುವೆ ನಿನ್ಗುವೆ ಹಿಂಗ್ ಮಾಡ್ಬಿಟ್ಲಲ್ಲ ಅವಳು. ಅಂತ ಅವಳು ನೆನ್ಪು ಇನ್ ಮುಂದಕ್ಕೆ ನೀನ್ ಬರ್ಬಾರ್ದು. ಅದಕ್ಕೆ ನೀನು ಕಂಠ ಪೂರ್ತಿ ಕುಡ್ದು ಅವಳನ್ನ ಸಂಪೂರ್ಣವಾಗಿ ಮರ್ತು ಬಿಡು. ಕುಡಿ ಅಣ್ಣ, ನಾ ಹೇಳ್ತೀನಿ ಕುಡಿ. ಹೆಂಗಾರು ಕ್ವಾಪ ಬರ್ಸಿ ಕತ್ರ ಸಾಕ್ಸಿ ಜೈಲಿಗೆ ಕಲ್ಸೋಣ ಅಂದ್ರೆ ಅಟ್ಟಿ ಅವ್ರು ತಡಿತಾವ್ರೆ. ಕುಡ್ದು ಹಾಳಾಗದ್ನ ಅದ್ ಯಾರು ತಪ್ಪಿಸ್ತಾರೋ ನಾನು ನೋಡ್ತೀನಿ. ಕುಡಿ ಮಗನೇ, ಅವಳ ನೆನ್ಪಿನ ಜೊತೆಗೆ ನೀನ್ ಕುಡ್ದು ಕುಡ್ದು ಸತ್ ಹೋಗು. ಅಣ್ಣ, ಈ ರೋಡಾಗ ಹೋಗೋದ್ ಬೇಡ, ಹಿಂದಕ್ಕೆ ಹೋಗವ. ಈ ರೋಡಾಗ ಯಾಕ್ಲ ಬೇಡ ಗೋವಿಂದ? ಅದೇ ಅಣ್ಣ, ಆ ಚೆಲ್ವ ನಾಟಕ ಮಾಡ್ತಾವನಲ್ಲ, ಅದು ಈ ರೋಡ್ನಾಗೆ. ಆ ದೊಣ್ಣೆ ನಾಯಕನ್ ಗೆದ್ಕೊಂಡು ರೋಡ್ ಬದಲಾಯಿಸಕ್ಕಾಯ್ತದೇನಿಲ್ಲ? ನಡಿಲ್ಲ, ಏನಾಯ್ತದ ನೋಡಮ್ಮ. ಹಂಗಲ್ಲಣ್ಣ, ಈ ಕಡೆಗೆ ಹೋದ್ರೆ ಅಲ್ಲಿ ನಾವು ಗಾಡಿ ನಿಲ್ಸ್ಬೇಕಾಯ್ತದೆ. ನಿಲ್ಸೋದೇನಿಲ್ಲ, ಇಳಿದು ಅವನ ಹಾಡೋ ಅವತಾರನೆಲ್ಲ ನೋಡಮ್ಮ. ನಡಿಲ್ಲ. ಶಿವರಾಮ, ಹೋಯ್ ಶಿವರಾಮ, ಬರ್ಲಾ. ಹಲೋ, ಅಮರೇ, ಇಲ್ಲಿಗೆ ದೊಡ್ಡ ಗೌಡ್ರು ಮತ್ತೆ ಚಿಕ್ಕ ಗೌಡ್ರು ಇಬ್ರು ಬಂದಾರೆ. ಏನ್ಲ ಹೇಳ್ತಿದ್ಯಾ? ಅವ್ರು ಯಾರನ್ನ ಮುಖಂಡ್ರನ್ನ ಭೇಟಿ ಮಾಡಕ್ ಹೋಯ್ತಿದೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಯಾಕೆ ಅಮ್ಮವ್ರೆ ಸುಳ್ಳು ಹೇಳಿ? ಈಗ ತಾನೇ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಸರಿ, ಅಲ್ಲಿ ಯೋನ್ ಆಯ್ತದೆ ಅಂತವ ನೀನ್ ನೋಡ್ತಾ ಇರ್. ಸರಿ ಅಮ್ಮರೇ. ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೀತೈತೆ ಸಾವಿತ್ರಿ. ಅದ್ಕೆ ಈ ಚೆಲ್ವ ಒಂಥರ ಪ್ರಳಯಾಂತಕ. ಬೆಳ್ ತೋರ್ಸಿದ್ರೆ ಹಸ್ತನೇ ನುಂಗ್ಬಿಡ್ತಾನೆ. ಈಗೇನಾದ್ರೂ ಅಲ್ಲಿ ಪಂಚಾಯತಿ ಆಗ್ಬಿಟ್ರೆ ಮಾತಲ್ಲಿ ಅಣ್ಣನ ಹೊಲ್ಸ್ಕೊಂಡ್ಬಿಡ್ತಾನೆ. ಅಟಯ ಅವನ್ ಮಾತ್ರ ಅಲ್ಲ ಅತ್ತೆ, ಆ ವಿದ್ಯಾನು ಏನ್ ಸಾಮಾನ್ಯದೋಳಲ್ಲ. ಮಾವನ್ನು ಬೇಕಾದ್ರೆ ಕಣ್ಣಲ್ಲೇ ಕರಗಿಸ್ಬಿಡ್ತಾಳೆ. ಅವ್ರಿಗೊಂದು ಅವಕಾಶ ಸಿಕ್ಕರು ಸಾಕು, ನಮ್ ಪ್ರಯತ್ನ ಎಲ್ಲ ಹೊಳೆಯಲ್ಲಿ ಹುಣ್ಸಿನ ತೇದಂಗ ಆಗೋಯ್ತದೆ. ಇಲ್ಲ ವಿನಂತಿ, ಯಾವ್ದೇ ಕಾರಣಕ್ಕೂ ನಾವದಕ್ಕೆ ಅವಕಾಶ ಕೊಡ್ಬಾರ್ದು. ಈಗ್ಲೇ ಅಲ್ಲಿಗೆ ಹೋಗಿ ಅಲ್ಲಿ ಏನಾಯ್ತದೆ ಅಂತ ನೋಡವ. ಯಾವ್ದೇ ಕಾರಣಕ್ಕೂ ಬಾವ ಪಂಚಾಯತಿನಲ್ಲಿ ಒಪ್ಕೋಬಾರ್ದು. ನೀ ಹೇಳ್ತಾ ಇದಕ್ಕೆ ಜೊತೆಗೆ ಅವನ್ನ ಕರ್ಕೊಂಡೋದ್ರೆ ಅಣ್ಣ ಅವನ್ ಮಾತ್ ಕೇಳ್ತಾನೆ. ನೀನ್ ಹೇಳ್ದಂಗೆ ಮಾಡ್ತೀನಿ ಸಾವಿತ್ರಿ, ನಾನೇ ಹೋಗಿದ್ ಬರ್ತೀನಿ. ಬಂದಾಯ್ತಲ್ವೇ, ಒಡ್ಕೊಳ್ಳೋದನ್ನ ನಿಲ್ಸು ಚೆಲ್ವಾ. ಶಿವರಾಮ, ಈಗ ನೀನ್ ಇಲ್ಲಿಗೆ ಬಂದಿದ್ದು ಸಾನೆ ಒಳ್ಳೇದಾಯ್ತು. ಚಿಕ್ಕಪ್ಪ, ನಾವಿಲ್ಲಿ ಇವ್ರ ನಾಟಕ ನೋಡಕ್ ಬಂದಿಲ್ಲ. ಎಲೆಕ್ಷನ್ ವಿಚಾರವಾಗಿ ಊದ್ಗೆರೆ ಜವರೇಗೌಡರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೋ. ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು.
ಹಂಗೆ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದು. ಅದ್ ಸರಿನೇ ಶಿವರಾಮ, ಆದ್ರೆ ಇಲ್ಲಿ ನೋಡು, ಮಗಳಿಗೆ ನ್ಯಾಯ ಕೊಡ್ಸಿ ಅಂತ ಪಂಚಾಯತಿಗೆ ದೂರ್ ಕೊಟ್ಟವನೆ. ನೀವು ಪಂಚಾಯತಿ ಮಾಡದೆ ಹೋದ್ರೆ ಇಲ್ಲೇ ಚಾವಟಿಲಿ ಹೊಡ್ಕೊಂಡ್ ಸಾಯ್ತೀನಿ ಅಂತವನೆ ಚಲ್ವಾ. ಅದಕ್ಕೆ ಎಲ್ಲ ಸೇರಿ ಏನಾರು ಇತ್ಯರ್ಥ ಮಾಡ್ಬಿಡುವ. ಇತ್ಯರ್ಥ ಮಾಡೋದಕ್ಕೆ ಏನು ಉಳಿದಿಲ್ಲ. ಅದು ಸತ್ಯ ಗೊತ್ತಾದಟ್ಗೆನೆ ನಾವು ಮಾಡಾಯ್ತು. ನೋಡಿ, ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಇದ್ದ ಸಂಬಂಧ ಯಾವತ್ತೋ ಮುರಿದೋಯ್ತು. ಅವ್ರೇನೇ ನಾಟಕ ಮಾಡಿದ್ರು ಅದಕ್ಕೆ ಉತ್ತರ ಕೊಡಕ್ಕೆ ನಮ್ಮ ಕೈಯಿಂದ ಆಗಕ್ಕಿಲ್ಲ. ನಮ್ಗೆ 100 ಕೆಲ್ಸಗಳವೆ. ಬರ್ತೀವಿ ಚಿಕ್ಕಪ್ಪ. ಶಿವರಾಮ, ನೀನು ಒಬ್ಬ ನ್ಯಾಯಸ್ಥನಾಗಿ ಹಿಂಗ್ ಹೇಳ್ಬಿಟ್ರೆ ಹೆಂಗೆ? ಅಣ್ಣ ಹೇಳ್ತಾ ಇರೋದ್ರಾಗೆ ತೆಪ್ಪೇನದೆ ಚಿಕ್ಕಪ್ಪ? ಅವನ್ ಪಾಡಿಗೆ ಅವನು ಪಂಚಾಯತಿ ಕರೆದ್ಬಿಟ್ಟು ಚಾವಟಿಯಾಗಿ ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾವು ಬಂದು ಇಲ್ಲಿ ನಿಂತ್ಕೋಬೇಕಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧ ಇಲ್ದೇ ಇರೋ ವಿಷಯನ ಪಂಚಾಯತಿಯಾಗಿ ಹೆಂಗ್ ತೀರ್ಮಾನ ಮಾಡಕ್ಕಾಯ್ತದೆ? ನೋಡಿ, ಅವನ್ ಮಾತು ಯಾವ ಅರ್ಥನೂ ಇಲ್ಲ. ಸುಮ್ಕೆ ನೀವು ನಿಮ್ ಕೆಲಸ ನೋಡ್ಕೊಂಡು ಹೋಗಿ. ನಡಿಯಣ, ಯಾರೇನಾದ್ರೆ ನಮ್ಕೇನು. ರಂಗಣ, ಕ್ಲಾಸ್ ಸ್ಟಾರ್ಟ್ ಮಾಡು. ಶಿವರಾಮ, 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 ಶಿವರಾಮ. ಹಿಂಗ ಆಡ್ತಾವನೆ, ಅವನ್ ನೋಡಿದ್ರೆ ಹಂಗ ಹೇಳ್ಬಿಟ್ಟು ಹೊಟ್ಟೋದ. ಇಲ್ಲಿ ಮಧ್ಯದಲ್ಲಿ ನಾವೇನ್ ಮಾಡೋಣ? ಚೆಲ್ವಾ, ಈ ಶಿವರಾಮ ಮಾತ್ ಕೇಳಂಗ್ ಕಾಣಿಸ್ತಿಲ್ಲ. ಸ್ವಲ್ಪ ತಿರು ನೋಡೋಣ. ಅವ್ವ, ನನ್ ಮಾವ ಹೋಗಿ ಸಮಯ ಕೇಳ್ಕೊಂಡ್ ಬರ್ತೀನಿ. ಗೌಡ್ರು ಈಗ ಜವರೇಗೌಡ್ರು ಹಟ್ಟಿ ಕಡೆ ಹೋಯ್ತಾವೆ. ನಾವೇ ಹೋಗಿ ಇನ್ನೊಂದ್ಸಲ ವಿಚಾರಿಸೋಣ. ಇವನ್ ಯಾಕೆ ಈಗ ಫೋನ್ ಮಾಡ್ತಾವನೆ? ಹಲೋ, ತಂಗೆವಾ, ನಾನ್ ಲೋಕೇಶ್. ಲೋಕೇಶ್ ಏನ್ ತಂಗೆವಾ, ಅವಾಗಲೇ ಮರ್ತೋಗ್ಬಿಟ್ಟ? ನಾನು ಯಾವಾಗ ಫೋನ್ ಮಾಡಿದ್ರು ಬೈದಿಂದ ಮಾತಾಡ್ತಿದ್ದೆ. ಈಗ ನೋಡಿದ್ರೆ ನಿನ್ ವಾಯ್ಸ್ ಬೇರೆನೇ ಐತೆ. ನೋಡ್ತಮ್ಮಯ್ಯ, ನಾಟಕನೇ ಮುಕ್ತಾಯ ಆದ್ಮೇಲೆ ಸ್ಟೇಜ್ ಮೇಲೆ ಪಾತ್ರ ಮಾಡಿದ್ರೆ ಯಾರು ನೋಡ್ತಾರೆ? ನೀನೇ ಹೇಳು. ಇವಾಗ ನೀನೇ ನಮ್ಮ ಮಟ್ಟಿಗೆ ಬಂದು ನನ್ನ ಹತ್ರ ಫೋನ್ ಇಸ್ಕೊಂಡು ಪೊಲೀಸಿಗೆ ಫೋನ್ ಮಾಡಿದವಳು ಇವಳೆಯ ಅಂತ ಹೇಳಿದ್ರುವೆ ಇಲ್ಲಿ ಯಾರು ನಂಬಕ್ಕಿಲ್ಲ. ಅನ್ಮ್ಯಾಕೆ ಈ ಆಟನೆಲ್ಲ ಬಿಟ್ಬಿಟ್ಟು ಮೈ ಬಗ್ಸಿ ದುಡಿಯೋದನ್ನ ಕಲ್ತ್ಕೊ. ತಂಗ್ಯವ, ಎಲ್ಲ ಮುಗಿದೋಗದೆ ಅಂತ ಆತ್ರ ಪಡ್ಬೇಡ ತಂಗ್ಯವ. ಆಮೇಲೆ ಸಾಂದ್ರ ಆಯ್ತದೆ. ನೀನೇ ಫೋನ್ ಮಾಡೋದು ಅಂತ ನಮ್ಸಕ್ಕೆ ನನ್ನ ಹತ್ರ ಬೇಜಾರ್ ಐತೆ. ಏನ್ ಹೆದರ್ಸ್ತಾ ಇದ್ಯಾ? ನಿನ್ ಮಾತ್ನ ಇಲ್ಲಿ ಯಾರು ನಂಬಕ್ಕಿಲ್ಲ. ಜೊತೆಗೆ ನಿನ್ನ ಹತ್ರ ಸಾಕ್ಷಿನೂ ಇಲ್ಲ. ತಂಗ್ಯವ, ನಾನ್ ಕೇಳ್ದಾಗೆಲ್ಲ ಕದ್ದು ಒಡವೆ ತಂದು ಕೊಡ್ತಿದ್ಯಲ್ಲ, ಆ ಒಡವೆನ ನಾನು ಯಾವುದು ಮಾರೇ ಇಲ್ಲ. ಅವೆಲ್ಲ ನನ್ನ ಹತ್ರ ಸುರಕ್ಷಿತವಾಗವೆ. ಆಮ್ಯಾಕೆ ಈ ದಿನ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಆ ಕಾಲ್ ರೆಕಾರ್ಡ್ಸು ನನ್ನ ತವಾವೆ. ಈಗ್ಲೂ ಮಾತಾಡ್ತಿರೋದನ್ನ ಸೇರ್ಸಿ ನೀವ್ ಮಟ್ಟಿಲ್ ನಮ್ಸಕ್ಕೆ ಈ ಸಾಕ್ಷಿ ಸಾಕಾ ಇಲ್ಲ ಇನ್ನು ಬೇಕಾ? ನೋಡು, ಸುಮ್ಕೆ ನನ್ ಜೊತೆ ಆಟ ಆಡ್ಬೇಡ.
ಇಷ್ಟು ದಿನ ನೀನ್ ಶೋಕ್ ಹೋದಂಗೆಲ್ಲ ದುಡ್ಡು ಕೊಟ್ಟಿರೋದಕ್ಕೆ ಇದೇನಾ ನೀನ್ ಕೊಡ್ತಿರೋ ಬೆಲೆ? ನೋಡ್ತಂಗೆ ಬಾ, ನಂಗೆ ಅರ್ಜೆಂಟ್ ಆಗಿ 50,000 ರೂಪಾಯಿ ದುಡ್ಡು ಬೇಕು. ಅದನ್ನ ತಂದು ಕೊಟ್ಬಿಡು, ನಾನು ಏನೋ ಕಂಡು ಬಿಡ್ತೀನಿ. ಇಲ್ದೆ ಹೋದ್ರೆ ನಾನ್ ತವ ಇರೋ ಸಾಕ್ಷಿ ಎಲ್ಲ ನಿಮ್ ಮಾವನ್ ಮುಂದ್ಗಡೆ ಇರ್ತವೆ. ನೋಡು, ಇದ್ಕಿದ್ದಂಗೆ 50,000 ಅಂದ್ರೆ ಕಷ್ಟ ಆಯ್ತದೆ. ಟೈಮ್ ಕೊಡು. ತಂಗೆವಾ, ನನಗ್ ಕಷ್ಟ ಆಗಿರಕ್ಕೆ ನಿನಗೆ ಫೋನ್ ಮಾಡಿರೋದು. ನಿನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಬಿರ್ನೆ ದುಡ್ಡು ಅಡ್ಜಸ್ಟ್ ಮಾಡು. ನಿನ್ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಡ್ಲೇ ತಂಗೆವಾ? ಹಲೋ ಹಲೋ ಹಲೋ. ನಂದೇನ್ ಕರ್ಮನೋ ಏನೋ ಕಾಣೆ. ಇಷ್ಟು ದಿನ ಒಂಥರ ಎದುರಿಸ್ತಿದ್ದ, ಇವಾಗ ಇನ್ನೊಂಥರ ಶುರು ಮಾಡ್ಕೊಂಡವನೆ. ಏನ್ ಮಾಡೋದು ಅಂತ ಅರ್ಥ ಆಯ್ತಿಲ್ಲ. ಯಾಕೆ ಹಿಂಗ್ ಕುಡ್ದು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ಯಾ? ನೆಮ್ಮದಿ ಕಿತ್ಕೊಂಡು ನನ್ನ ಜೀವನನೇ ಹಾಳು ಮಾಡಿ ಹೊಂಟೋದ್ಲು ಕಳ್ಳ. ಇನ್ನೀ ಆರೋಗ್ಯ ಎಲ್ಲ ಯಾವ ಲೆಕ್ಕ ಹೇಳ. ಮನ್ಸನ್ ಯಾಕೆ ಇಟ್ಟೊಂದ್ ಕಲ್ ಮಾರ್ಕೋತಾ ಇದೀಯಾ ಅಂತಮ್ಮ? ಅವ್ರೇನ್ ತಪ್ಪು ಮಾಡ್ಬಿಟ್ಟು ನೆಮ್ಮದಿ ಆಗಿದ್ರು ಅನ್ಕೊಂಡಿದ್ಯಾ? ಪ್ರತಿ ಕ್ಷಣ ಪಶ್ಚಾತ್ತಾಪ ಒದ್ದಾಡ್ತಾವ್ರೆ ಅಂತಮ್ಮ. ಎಲ್ಲ ಪಶ್ಚಾತ್ತಾಪ ಪಡ್ಕೊಂಡು ಒದ್ದಾಡ್ತಾವಳ? ಯಾರು ಅವಳು? ಲೇ ಕೊಟ್ಲೆ, ಮಹಾರಾಣಿ ಹಂಗ್ ಮೆರೆದ್ಲು. ಅಲ್ಲಲ್ಲ, ಮೆರೆಸ್ದು. ಕಾರ್ ನಿಲ್ಲಿಸ್ಲಾ? ಯಾರ್ಲ ಅವನು ಹೆಣ್ಮಗಿನ ಹಂಗ್ ಹೊಡಿತಾವನೆ, ನಿಲ್ಲಿಸ್ಲಾ? ನಡಿ ಅರ್ಜೆಂಟ್ ನಡಿಯೇ. ಹೇಯ್, ಆ ಹೆಣ್ಮಗಿ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಹಾಕಿಲ್ಲ? ನೋಡಿ ಗೌಡ್ರೆ, ಓದ್ಕಿದ್ದ ಸಂಘದ ಸಾಲ ಎದ್ಕೊಟ್ಟಿದ್ದೆ, ಅದನ್ನ ಜೂಜಾಡಿ ಕಳ್ದ. ಕೊನೆಗೆ ನಾನೇ ಕೂಲಿ ನಾಲಿ ಮಾಡಿ ಕಟ್ ತೀರ್ಸಿವ್ನಿ. ತಿರ್ಗಾ ಬಾ, ಇಲ್ಲ ಅಂದ್ರೆ ನಿಮ್ಮಪ್ಪನ್ ಮನೆಗ್ ಹೋಗು ಅಂತ ಹೊಡಿತವನೆ. ಏಯ್, ಏನ್ಲಾ ಕಟ್ಕೊಂಡ್ ಹೆಂಡ್ರ ಜೊತೆ ಹಿಂಗೆಲ್ಲ ನಡ್ಕೊಳ್ಳೋದು? ದುಡ್ಡು ಕೊಡದೆ ಹೋದ್ರೆ ಮನೆ ಬಿಟ್ಟು ಓಡಿಸ್ಬಿಟ್ಯೆ? ಇದು ನಮ್ ಸಂಸಾರದ ವಿಷಯ. ಇವಳು ನನ್ನ ಹೆಂಡ್ರು. ಹತ್ರ ಸಾಕ್ಬಿಡ್ತೀನಿ ಮಗನೇ. ಹೆಂಡ್ರ ಹಾಕ್ಬಿಟ್ರೆ ಏನ್ ಬೇಕಾದ್ರೆ ಮಾಡ್ಕೋಬಹುದು ಅನ್ಕೊಂಡ್ಬಿಟ್ಟಿದ್ಯೆ? ಲೇ, ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯೇನ್ಲಾ? ಅಯ್ಯೋ, ಅಲ್ಲಿ ಪಂಚಾಯ್ತಿಲಿ ನಿಮ್ ಸೊಸೆ ನೋಡ್ಸಿರತ್ ನ್ಯಾಯ ಕೇಳ್ತಾವ್ರೆ. ಅದಲ್ಲೋ ಕೇಳಿ. ಏನೋ ದೊಡ್ಡದಾಗ ಬಂದ್ಬಿಟ್ರು. ಏಯ್, ಏನ್ ಮೊದ್ಲು ನಿಮ್ಮನೆ ವಿಚಾರನ ಸರಿ ಮಾಡ್ಕೊಳ್ಳಿ, ಆಮೇಲೆ ಇಲ್ಲೊಬ್ರ ವಿಚಾರಕ್ಕೆ ಹೋಗಿ. ಅಯ್ಯೋ ದೇವಿ, ಯಾರ ಹತ್ರ ಮಾತಾಡ್ತೀಯ ಅನ್ನೋ ಜ್ಞಾನ ಇದೈತೆ? ಲೇಮಿ, ಸೊಸೆ ಯಾವ್ದೋ ಸಣ್ಣ ಹಟ್ಟಿಯಿಂದ ಹೊರಗೆ ಹಾಕಿರೋ ದೊಡ್ಡ ಮನಸ್ಸರ ತಾವು ಮಾತಾಡ್ತಾ ಇದೀನಿ ಅಂತ ನಂಗೂ ಗೊತ್ತದೆ. ಏಯ್, ಯಾರನ್ನ ನೋಡಿ ಏನ್ ಮಾತಾಡ್ತಾ ಇದ್ದೀಯಲ್ಲ ನೀನು? ನಡಿಯೋಣ. ಮಾಡೋದ್ ಅನಾಚಾರ, ಹೇಳದ್ ಮಾತ್ರ ವೇದಾಂತ. ಮೊದ್ಲು ಅವ್ರನ್ನ ಇಟ್ಕಿರ್ಬೇಕು, ಆಮ್ಯಾಕೆ ಕಂಡವ್ರ ಬುದ್ಧಿ ಹೇಳ್ಬೇಕು. ಈ ದೊಡ್ಡ ಜನ ಎಲ್ಲ ಹಂಗೆಯ. ಅವ್ರ ಮನೇಲಿ ತೆಪ್ಪಿದ್ರು ಇನ್ನೊಬ್ರ ಮನೆ ತೆಪ್ಪುಡ್ಕೋಕ್ ಬಂದ್ಬಿಡ್ತಾರೆ. ಮಾವ, ಅಲ್ಲಿ ನೋಡೆ, ಅಲ್ಲಿ ನೋಡು, ಅವ್ರ ಮನೆ ಅಟ್ಟಿ ಹೆಣ್ಮಗಳಿಗೆ ಕಣ್ಣೀರ್ ಹಾಕಿಸ್ತಾವ್ರೆ. ನೀನ್ ಹೋಗಿ ಅವ್ರ ಹತ್ರ ನ್ಯಾಯ ಕೇಳ್ತೀಯ ನೋಡಲೆ. ಕೇಳಿಸ್ಕೋ, ಕೇಳಿಸ್ಕೋ.
ಅವ್ನು ಹೆಂಗೆಲ್ಲ ಹೇಳಿಸ್ತಾವನೆ ಅಂತ ಕಿವಿ ಕೊಟ್ಟು. ನಿನ್ನಿಂದ ಇವತ್ತು ನನಗೆ ಕೈ ಎತ್ತಿ ಮುಗಿತಾ ಇದ್ದವರೆಲ್ಲ ಇವತ್ತು ಬಾಯಿ ಮುಚ್ಕೊಂಡು ಹೋಗು ಅನ್ನಂಗಾಗೈತೆ. ಅದು ಯಾರಿಂದ ಅನ್ಕೊಂಡೆ? ನೀನು ನಿಮ್ಮಪ್ಪನಿಂದ. ಯೋಗ್ಯತೆ ಮೀರಿ ಸಂಬಂಧ ಬೆಳೆಸೋದಕ್ಕೆ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಮಾಡಿರೋ ತಪ್ಪಿಗೆ ನೀನು ಜೀವನ ಪೂರ್ತಿ ನೋಡೋ. ಇನ್ನೊಂದು ಕ್ಷಣ ನನ್ನ ಮುಂದ್ಬಿಟ್ಟೆ ಹಾಗೂ ಪರಿಣಾಮನೇ ಬೇರೆ. ಒಂದ್ ನಿಮಿಷ ನನಗ್ ಮಾತಾಡೋದಕ್ಕೆ ಅವಕಾಶ ಕೊಡಿ. ನನ್ ತಪ್ಪಾಡಿಯೋನಿದಿಟ, ಆದ್ರೆ ನಿನ್ನ ಕಂತೆ ಪುರಾಣ ನನಗ್ ಬೇಕಾಗಿಲ್ಲ. ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಬೇಕು ಅಂತಲೇ ಇಟೆಲ್ಲ ಮಾಡ್ತಾವ್ರೆ. ಇಂಥವ್ರ ಹತ್ರ ನಮ್ಗೇನ್ ಮಾತು?